ಇವಾಗ ತುಮಕೂರಿನಿಂದ ಗಿರೀಜ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗಿರೀಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರು ರಾಶಿ ತಿಳಿಸಿ. ಮೇಷ ರಾಶಿ, ಕೃತಿಕಾ ನಕ್ಷತ್ರ. ಶಾಸ್ತ್ರಿಗಳಿದ್ದಾರೆ, ತಮ್ಮ ಪ್ರಶ್ನೆನ ಕೇಳಿ. ಗಿರೀಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಿಮ್ ಪ್ರೋಗ್ರಾಮ್ಸ್ ನೋಡ್ತಾ ಇರ್ತೀವಿ. ನಿಮ್ಮ ತುಂಬಾ ಸತಿ ಮಾತಾಡಿದೀನಿ ನಿಮ್ಮ ಹತ್ರ ನಾನು. ಓ ಸಂತೋಷ, ಬಹಳ ಸಂತೋಷ. ಅದೇ ಮೇಷರಾಶಿ ಕೃತಿಕ ನಕ್ಷತ್ರ ಅಂತ ಹೇಳಿದೆ, ಸರಿ. ಮೇಷರಾಶಿಯವರಿಗೆ ಏನು ಪ್ರಶ್ನೆ, ಏನು ತಮ್ಮದು? ಅದೇ MCA ಮಾಡಿದ್ದಾಳೆ, ಉದ್ಯೋಗ ನೋಡ್ತಾ ಇದ್ದಾಳೆ, ಎಲ್ಲ ಆಗ್ತಾ ಇಲ್ಲ. ಏನು ಅದಕ್ಕೆ ಕಾರಣ ಏನು, ಪರಿಹಾರ ಏನು ಅಂತ ನಿಮ್ಮ ಪ್ರಶ್ನೆ. ಮೇಷರಾಶಿಯವರಿಗೆ ಸಹಜವಾಗಿ ಆ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ವ್ಯಯಕ್ಕೆ ಬಂದಿದ್ದಾನೆ. ಹೀಗಾಗಿ ಸ್ವಲ್ಪ ಅಲೆದಾಟವನ್ನು ಉಂಟು ಮಾಡಿಸ್ತಾನೆ. ಮೈಯಲ್ಲಿ ಏನು ಸುಸ್ತಾಗುತ್ತೆ, ಸಾಕಾಯ್ತಪ್ಪ ಅಲ್ದು ಎಲ್ಲೂ ಕೂಡ ಒಂದು ಉತ್ತರ ಸಿಗ್ತಾ ಇಲ್ಲ ಅಂತಕ್ಕಂಥ ಸಹಜ ಪಾಪ ಅನುಭವಿಸ್ತಾ ಇರ್ತಾರೆ ಅವರು. ಅವರಿಗೆ ಗೊತ್ತಾಗುತ್ತೆ, ಹೆಚ್ಚು ಅಲೆದವರಿಗೆ ಗೊತ್ತು ಮೈಯ ಬೆವರ ಆ ಕಿರಿಕಿರಿ ಏನು ಅಂತ. ಆ ರೀತಿಯಲ್ಲಿ ಅವ್ರಿಗೂ ಉಂಟಾಗುತ್ತೆ. ವೃತ್ತಿಯ ಸಂಬಂಧಿ ಅಲೆದಾಟಗಳೇನಾಗುತ್ತೆ, ಎಲ್ಲಿ ಹೋದರೂ ಅದಕ್ಕೆ ಹಿನ್ನಡೆ ಅಥವಾ ಉತ್ತರವಿಲ್ಲ, ಇಂಥದ್ದೇ ಬರ್ತಾ ಇದೆ. ಇದಕ್ಕೆ ಶನೈಶ್ಚರನ ಆರಾಧನೆ. ಅವರಿಗೆ ಪ್ರತಿ ಶನಿವಾರ 8 ಶನಿವಾರಗಳ ಕಾಲ ಶನಿ ಮಂದಿರಕ್ಕೆ ತಿಲ ತೈಲ ಎಳ್ಳೆಣ್ಣೆಯನ್ನು ದಾನ ಮಾಡಲಿಕ್ಕೆ ಹೇಳಿ. ತಿಲ ಅದರೊಳಗೆ ಲಕ್ಷ್ಮಿಯ ವಾಸ ಇದೆ. ಯಾರು ತಿಲತೈಲವನ್ನು ದಾನ ಮಾಡ್ತಾರೋ, ಯಾವ ಉದ್ದೇಶದಿಂದ ದಾನ ಮಾಡ್ತಾರೋ ಅವರಿಗೆ ಆ ಲಕ್ಷ್ಮಿಯ ಪ್ರಾಪ್ತಿ, ಉದ್ಯೋಗ ಲಕ್ಷ್ಮಿಯ ಪ್ರಾಪ್ತಿ ನಿಮ್ಮ ಮಗಳಿಗೆ ಬೇಕಾಗಿರ್ತಕ್ಕಂಥದ್ದಲ್ವ, ಅದು ಉಂಟಾಗುತ್ತೆ. ಹೀಗಾಗಿ ಅವರೇ ಶನೈಶ್ಚರ ಮಂದಿರಕ್ಕೆ ಹೋಗಿ ತಿಲತೈಲದಲ್ಲಿ ದೀಪವನ್ನು ಹಚ್ಚಿ ಶನೈಶ್ಚರನಿಗೆ ಪ್ರಾರ್ಥನೆ ಮಾಡಿ, ಸರ್ವೇಂದ್ರಿಯಗಳನ್ನು ಸಮರ್ಪಣೆ ಮಾಡಿ ಅವನಿಗೆ ಅಪ್ಪ ಸಹಕರಿಸು, ದಾರಿ ತೋರು ಅಂತ ಕೇಳ್ಕೊಂಬನ್ನಿ, ಸಾಕಾಗುತ್ತೆ. 8 ಶನಿವಾರ ಮಾಡಲಿ, ಬಹುಶಃ ಅಷ್ಟರಲ್ಲಿ ಶನೈಶ್ಚರ ರಿಸಲ್ಟ್ ಕೊಟ್ಬಿಡ್ತಾನೆ. ಶ್ರದ್ಧೆ ಇರಲಿ ಅಷ್ಟೇ, ಒಳ್ಳೆಯದಾಗಲಿ. ಧನ್ಯವಾದಗಳು ಗಿರೀಜ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.